ಟ್ರಾವೆಲ್ ವ್ಲಾಗ್ ಸೀರೀಸ್ನ ಶೇರ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನ್ಯೂ ಇಯರ್ ಬಂತು, ಹೊಸ ಮಿನಿ ವ್ಲಾಗ್ಸ್ ಎಲ್ಲ ಹಾಕ್ತಿದ್ದೆ. ಸರಿ, ಈ ಒಂದು ವಿಡಿಯೋಗೆ ಫುಲ್ ಸ್ಟಾಪ್ ಇಡಬೇಕಲ್ವಾ, ಅದಕ್ಕೋಸ್ಕರ ಲಾಸ್ಟ್ 1-2 ವಿಡಿಯೋಸ್ ಇತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಡ್ಯಾಲಸ್ ಟು ಕೊಲೊರಾಡೋ ಒಂದು 3 ಫ್ಯಾಮಿಲೀಸ್ ಎಲ್ಲ ಸೇರಿ ರೋಡ್ ಟ್ರಿಪ್ಗೆ ಹೋಗಿದ್ವಿ. ಅದೇ ವ್ಲಾಗ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂತ ಹೇಳಿದೆ ಅಷ್ಟೇ. ಆಲ್ಮೋಸ್ಟ್ ಟ್ರಿಪ್ ಎಂಡ್ಗೆ ಬಂದಿದ್ದೀವಿ ಅಂತ ಹೇಳ್ಬೋದು. ಸೊ ಲಾಸ್ಟ್ ದಿನ ರಾಕಿ ಮೌಂಟೇನ್ ನ್ಯಾಷನಲ್ ಪಾರ್ಕ್ಗೆ ಹೋಗಿದ್ವಿ. ಅಲ್ಲಿ ಫ್ರೋಸನ್ ಲೇಕ್ ಎಲ್ಲ ನೋಡಿ ಸ್ವಲ್ಪ ಹೈಕಿಂಗ್ ಎಲ್ಲ ಮಾಡಿ, ಸೊ ಮಧ್ಯಾಹ್ನ ಊಟ ಟೈಮ್ ಆಗಿತ್ತು. ಅಲ್ಲಿಂದ ಮುಗಿಸ್ಕೊಂಡು ತಾಯಿ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಊಟ ಮಾಡಿ ನೆಕ್ಸ್ಟ್ ನಾವು ಹೋಟೆಲ್ಗೆ ಹೋಗೋಂಥದ್ದು. ಇವತ್ತಿನ ದಿನ ನೆಕ್ಸ್ಟ್ ಇನ್ನೆಲ್ಲೂ ಹೋಗೋದು ಬೇಡ, ಸಾಯಂಕಾಲ ಡೌನ್ ಟೌನ್ ನೋಡಿಕೊಂಡು ಒಂದಷ್ಟು ವಾಕಿಂಗ್ ಮಾಡಿಕೊಂಡು ನಮ್ಮ ಎಲ್ಲರೂ ಸೇರಿ ಅಂದರೆ ಒಂದು 3 ಫ್ಯಾಮಿಲಿ ಏನು ಹೋಗಿದ್ವಿ ಅಷ್ಟು ಜನ ಸೇರಿಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ವಿ. ಅಷ್ಟರಲ್ಲಿ ಇನ್ನೂ ಒಂದು ಪೆಂಡಿಂಗ್ ಇತ್ತು, ಮಕ್ಕಳಿಗೆ ಹಾಟ್ ಸ್ಪ್ರಿಂಗ್ಸ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಸೊ ಅದಾಗಿರಲಿಲ್ಲ, ಹಾಗಾಗಿ ಈ ಹೋಟೆಲಲ್ಲೇ ನಮಗೆ ಹಾಟ್ ಪೂಲ್ ಇತ್ತು. ಸೊ ಇಲ್ಲಿ ಮಕ್ಕಳು ಸ್ವಿಮ್ಮಿಂಗ್ ಮಾಡಿಕೊಂಡು ಆಟ ಆಡಿಕೊಂಡು ತುಂಬಾ ಫನ್ ಮಾಡಿದ್ರು. ಅವರು ತುಂಬ ವೆಯ್ಟ್ ಮಾಡ್ತಿದ್ದಂಥದ್ದು, ಯಾಕಂದರೆ ಸ್ವಿಮ್ಮಿಂಗ್ ಪೂಲ್ ಅಂತ ಅಂದರೆ ಮಕ್ಳಿಗೆ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಸ್ವಿಮ್ ಮಾಡಬೇಕಂತ. ಅದರಲ್ಲೂ ಈ ವಿಂಟರಲ್ಲಿ ಫ್ರೀಸಿಂಗ್ ವೆದರಲ್ಲಿ ಈ ಥರ ಬಿಸಿ ನೀರಿತ್ತು ಅಂತ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾವು ಕೂಡ ಡಿಸೈಡ್ ಮಾಡಿದ್ವಿ, ಲಾಸ್ಟ್ಗೆ ರಿಲ್ಯಾಕ್ಸ್ ಆಗ್ತಾರೆ, ಚೆನ್ನಾಗಿ ಆಟ ಆಡ್ಬಿಟ್ಟು ರೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ದಿನ ನಮಗೂ ಕೂಡ ಹೊರಡೋದಕ್ಕೆ ಕರೆಕ್ಟಾಗಿರುತ್ತೆ ಅಂತ ಹೇಳಿ ಡಿಸೈಡ್ ಮಾಡಿ ಲಾಸ್ಟಿಗೆ ಇಲ್ಲಿ ಕರ್ಕೊಂಡು ಬಂದು ಇನ್ನೂ ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಅಂತ ಹೇಳಿದ್ರು. ಅಷ್ಟರಲ್ಲಿ ನಮ್ಮ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು, ಫೈರ್ ಪಿಟ್ ಮುಂದೆ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಈ ಕ್ರಿಸ್ಮಸ್ ಟ್ರೀ ಬೇರೆ ಡೆಕೋರೇಷನ್ ಮಾಡಿದ್ರು. ಇದನ್ನು ನಾನು ಕ್ರಿಸ್ಮಸ್ ಡೇ ಶೇರ್ ಮಾಡಿದ್ದೆ ಈ ವ್ಲಾಗ್ನ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಬಂದ್ವಿ. ಅಷ್ಟರಲ್ಲಿ ಮಕ್ಕಳೆಲ್ಲ ಫ್ರೆಶ್ ಅಪ್ ಆಗಿದ್ರು. ಅವ್ರನ್ನೆಲ್ಲ ಬಿಟ್ಬಿಟ್ಟು ಡೌನ್ ಟೌನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಟ್ಲೀಸ್ಟ್ ಯಾವ ರೀತಿ ಇದೆ ನೋಡೋಣ ಅಂತ. ಆವತ್ತಿನ ದಿನ -15 ಇತ್ತು ಅನ್ಸುತ್ತೆ, ತುಂಬಾನೇ ಚಳಿ ಇತ್ತು. ಸೊ ಎಲ್ಲರೂ ಜಾಕೆಟ್ ಹಾಕೊಂಡು ಕುತ್ಕೊಂಡಿದ್ರೆ ನಾನು ಫುಲ್ ಸ್ಟ್ರಾಂಗ್ ಐರನ್ ಬಾಡಿ ಅಂತ ಹೇಳ್ಬಿಟ್ಟು ಫೈರ್ ಪಿಟ್ ಮುಂದೆ ಹಾಗೆ ಕುತ್ಕೊಂಡಿದ್ದೆ. ಬಟ್ ಅಷ್ಟೇ ಚಳಿ ಆಗ್ತಿತ್ತು ಕೂಡ. ನಾನಷ್ಟೇ ಅಲ್ಲ, ಮಕ್ಕಳು ಕೂಡ ಹಾಗೆ ಇದ್ರು, ಏನು ಜಾಕೆಟ್ಸ್ ಹಾಕೊಳ್ತೀರಾ ಬಂದು ನಿಂತಿದ್ರು. ಸರಿ ಬೇಡ, ಪೂಲಲ್ಲೆಲ್ಲ ಆಟ ಆಡಿ ತಲೆ ಸ್ನಾನ ಮಾಡಿದ್ದೀರಪ್ಪ ಅಂತ ಹೇಳ್ಬಿಟ್ಟು ಕಳಿಸ್ದೆ. ಅಷ್ಟರಲ್ಲಿ ಹಾಟ್ ಚಾಕ್ಲೇಟ್ ಮಾಡಿಕೊಂಡು ರೂಮ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಇನ್ನು ನಾವು ಡೌನ್ ಟೌನ್ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಬಟ್ ಅಲ್ಲಿಂದ 1 ಅವರ್ ಡಿಸ್ಟೆನ್ಸ್ ಇತ್ತು ನಮಗೆ. ಚೆನ್ನಾಗಿತ್ತು ಅಂದಿದ್ದರೆ ಅಟ್ಲೀಸ್ಟ್ ನೋಡಿಕೊಂಡು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರೋಣ, ವಾಕಿಂಗ್ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ 1 ಅವರ್ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಹೋಗೋಷ್ಟು ವರ್ತ್ ಇಲ್ಲ, ಮಕ್ಕಳು ವೆಯ್ಟ್ ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಇಲ್ಲಿ ಸ್ಟೋರ್ಗೆ ಬಂದ್ವಿ. ಏನಂದರೆ ಗಿಡಗಳಂತೂ ತುಂಬ ಚೆನ್ನಾಗಿತ್ತು, ನಮಗೆ ಟೆಕ್ಸಸಲ್ಲಿ ಈ ಥರ ಸಿಕ್ಕಿರಲಿಲ್ಲ. ಸೊ ಅಲ್ಲಿಂದ ತೊಗೊಂಡು ಹೋಗೋದಕ್ಕಾಗಲ್ಲ, 14-15 ಅವರ್ಸು ನಾವು ಕಾರಲ್ಲಿ ಕೂತ್ಕೊಂಡಿದ್ರೆ ಗಿಡಗಳು ಹಾಳಾಗೋಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಅಕ್ಕನ ಬರ್ಡೇ ಇತ್ತು, ಅವ್ರಿಗೆ ಕೇಕ್ ತೊಗೊಂಡು ಮಕ್ಕಳಿಗೆಲ್ಲ ನೆಕ್ಸ್ಟ್ ದಿನ ಟ್ರಾವೆಲ್ ಮಾಡಬೇಕಲ್ವಾ, ಅದಕ್ಕೆ ಸ್ವಲ್ಪ ಸ್ನಾಕ್ಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡು ಹೊರಟ್ವಿ. ಹಾಗೆ ಸಬ್ವೆಯಿಂದ ಪಾರ್ಸೆಲ್ ತೊಗೊಂಡು ಹೋದ್ವಿ. ಇನ್ನು ಕೇಕ್ ಎಲ್ಲ ತೊಗೊಂಡೋಗಿ ಕಟ್ ಮಾಡಿಸಿದ್ದಾಯಿತು, ಅಕ್ಕನ ಬರ್ಡೇ ಇತ್ತಲ್ವಾ, ಹಾಗಾಗಿ ಇನ್ನು ಉಳಿದ್ರು ಕೂಡ ಕೇಕು ನೆಕ್ಸ್ಟ್ ದಿನ ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀವಲ್ಲ ಅಲ್ಲಿ ಮಕ್ಕಳು ತಿಂತಾರೆ ಅಂತಾನೆ ಪ್ಲಾನ್ ಮಾಡಿ ತೊಗೊಂಡಿದ್ವಿ. ಸೊ ಕೇಕ್ ಕಟ್ಟಿಂಗ್ ಕೂಡ ಆಯಿತು, ಇನ್ನೇನು ಊಟ ಮುಗಿಸ್ಕೊಂಡು ಮಲ್ಕೊಂಡ್ವಿ ಅಂತಂದರೆ ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು 14 ಅವರ್ಸ್ ಜರ್ನಿ ಮಾಡಿಕೊಂಡು ಮತ್ತೆ ಕೊಲೊರಾಡೋ ಟು ಡ್ಯಾಲಸ್ ಹೋಗಬೇಕಾಗುತ್ತೆ. ಸೊ ಇನ್ನೊಂದು ವ್ಲಾಗ್ ಬರುತ್ತೆ, ನೆಕ್ಸ್ಟ್ ವ್ಲಾಗಲ್ಲಿ ಈ ಟ್ರಾವೆಲ್ ವ್ಲಾಗ್ ಸೀರೀಸ್ಗೆ ಫುಲ್ ಸ್ಟಾಪ್ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.